ಡಬ್ಬ ನನ್ನ ಮಗ ಮಂಜಪ್ಪನವ್ರನ್ನ ರೀ ಇವಳು ನನ್ನ ಫ್ರೆಂಡು ಅಕ್ಷತಾ ಅಂತ ತಮಿಳ್ನಾಡಿಂದ ಬಂದಿದ್ದಾಳೆ ನಮ್ಮ ಯಜಮಾನ್ರು வணக்கம் எனக்கு தமிழ் தெரியும் இந்த வாட்டி சென்னைக்கு வருவே உங்க சப்போர்ட் வேணும் ஆசீர்வாத பண்ணுங்கம்மா ஆசீர்வாதம்மா பண்ணுங்கம்மா ಕೈ ನೋವುತ್ತೆ ಬಿಡ್ರಿ ಸರ್ ನಮಸ್ತೆ ಇಂಟರ್ನೆಟ್ ಕನೆಕ್ಷನ್ ಯಾರಪ್ಪ ನೀನು ಏನು ನಿನ್ನ ಹೆಸರು ಸರ್ ನನ್ನ ಹೆಸರು ರಮೇಶ್ ಮಲ್ಲೇಶ್ವರಂ ಅಂತ ಇವತ್ತಿಂದ ನಿನ್ನ ಹೆಸರು ರಮೇಶ್ ಮಲ್ಲೇಶ್ವರ ಬರ್ತೀನಿ ಹಲೋ ಹೇಳೋ ಇವತ್ತಿಂದ ನನ್ನ ಬ್ರೋ ಅಂತ ಕರಿಬೇಡ ಅಣ್ತಮ್ಮ ಅಂತ ಕರಿ ಸರಿನಾ ಹಾಂ ಅಣ್ಣ ದಹಿ ವಡ ಆರ್ಡರ್ ಮಾಡ್ತಾ ಇದೆ ನಿಂಗೂ ಆರ್ಡರ್ ಮಾಡ ಇವತ್ತಿಂದ ಅದು ದಹಿ ವಡ ಅಲ್ಲ ಮೊಸರು ವಡೆ ಅರ್ಥ ಆಯ್ತೇನೋ ಸಡೆ ನಾನ್ ಈ ಮನೆ ತಿಂಗಳ ಖರ್ಚು ನೋಡ್ಕೋಬೇಕಾದ್ರೆ ಇಷ್ಟೊಂದೆಲ್ಲ ದುಡ್ಡು ವೇಸ್ಟೇ ಆಗ್ತಿರ್ಲಿಲ್ಲ ನಿಮ್ಮಪ್ಪ ಬಂದ್ಮೇಲೆ ಈ ಮನೆ ಫೈನಾನ್ಸ್ ಎಲ್ಲ ಎಕ್ಕುಟ್ಟು ಹೋಗಿರೋದು ಹೌದೌದು ಮನೆ ಸ್ಥಿತಿ ನೋಡಯ್ಯ ಏನಾಗಿದೆ ರೆಗ್ಯುಲರ್ ಮೇಂಟೆನೆನ್ಸ್ ಇಲ್ಲ ಗೋಡೆಗಳು ಪೇಂಟ್ ಕಂಡಿಲ್ಲ ನೆಲ ನೀರು ಕಂಡಿಲ್ಲ ನಿಮ್ಮಮ್ಮ 20 ವರ್ಷದಿಂದ ಏನು ಕಡ್ದು ಗುಡ್ಡೆ ಹಾಕಿದಾಳೆ ಅಂತ ಕೇಳಯ್ಯ ನಾನು ಬಂದ್ಮೇಲೆ ಉಳಿದಿರೋ ಯೋಜನೆಗಳನ್ನ ಕೈಗೆತ್ಕೊಂಡಿರೋದು ಶೆಟ್ರಂಗಡಿ ಸ್ಕ್ಯಾಮು ಫ್ರೆಂಡ್ಸ್ ಜೊತೆ ಬಾರ್ ಸ್ಕ್ಯಾಮು ಸುಳ್ಳು ಹೇಳೋ ಸ್ಕ್ಯಾಮು ಅಫೇರ್ ಸ್ಕ್ಯಾಮು ಎಲ್ಲ ನಡೆದಿರೋದು ನಿಮ್ಮ ಅಪ್ಪನ ಕಾಲದಲ್ಲೇನೆ ಹೌದೌದು ಮನೆ ಬಗ್ಗೆ ಪ್ರೀತಿ ಇರೋರು ಯಾರು ಈ ತರ ಮಾತಾಡಲ್ಲ ಆಂಟಿ ಹೌಸ್ ಪೀಪಲ್ಗೆ ಇಲ್ಲಿ ಜಾಗ ಇಲ್ಲ ಗೋ ಟು ಯುವರ್ ಮದರ್ಸ್ ಪ್ಲೇಸ್ ಇನ್ನೆರಡು ವರ್ಷದಲ್ಲಿ ನೀವಿಬ್ರು ಸೇರಿ ಈ ಮನೆ ಹಾಳು ಮಾಡ್ಲಿಲ್ಲ ನಾನು ನಿಮ್ಮ ಮಗನೇ ಅಲ್ಲ ಆಲ್ರೆಡಿ ನಿಮ್ಮಪ್ಪ ಗುಡ್ಸ್ ಗುಂಡಾಂತರ ಮಾಡಿಲ್ವಾ ಇನ್ ಹಾಳು ಮಾಡೋಕೇನಿದೆ ಅಪ್ಪಯ್ಯ ಏನಾ ಒಂದ್ 3,000 ಪ್ಯಾಕೆಟ್ ಮನಿ ಬೇಕಿತ್ತಲ್ಲ ಅಪ್ಪಯ್ಯ ಭೂಮಿಗೆ ಬಾರ ಮನೆಗೆ ಗಂಡ ಬರೀ ಇದೇ ಆಯ್ತು ತಗೋ UPI ಮಾಡಿದ್ದೀನಿ UPI ಅಪ್ಪಯ್ಯ 3,000 ಕೇಳಿದ್ರೆ 1,200 ರೂಪಾಯಿ ಹಾಕಿದ್ಯಲ್ಲ ಅಪ್ಪಯ್ಯ HST ಹೋಮ್ ಸರ್ವಿಸ್ ಟ್ಯಾಕ್ಸು ನನ್ನ ಮನೇಲೆ ಬಿಟ್ಟು ಬಿದ್ದಿದೆಯಲ್ಲ ಅಕಾಮಿಡೇಷನ್ ಟ್ಯಾಕ್ಸ್ ಅಂತ 1,000 ರೂಪಾಯಿ ಕಟ್ಟು ನನ್ನ ಗಾಡಿನ ಯೂಸ್ ಮಾಡ್ತಾ ಇರ್ತೀಯ ಯಾವಾಗಲೂ ವೆಹಿಕಲ್ ಯೂಸೇಜ್ ಟ್ಯಾಕ್ಸ್ ಅಂತ 400 ರೂಪಾಯಿ ಕಟ್ಟು ಇನ್ನು ನನ್ನ ಜೊತೆ ನಿಮ್ಮ ಅಮ್ಮನ ಜೊತೆ ಯಾವಾಗಲೂ ಜಗಳ ಆಡ್ತಾ ಇರ್ತೀಯ ಹಾಗಾಗಿ ಹೆಲ್ದಿ ಡಿಸ್ಕಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಟ್ಯಾಕ್ಸ್ ಅಂತ 300 ರೂಪಾಯಿ ಕಟ್ಟು ಅಪ್ಪಯ್ಯ ಇಷ್ಟೆಲ್ಲ ಹೋದ್ರು 1,300 ರೂಪಾಯಿ ತಾನೆ 1,200 ರೂಪಾಯಿ ಕಳ್ಸಿದ್ಯಲ್ಲಪ್ಪಯ್ಯೋ ಓ 100 ರೂಪಾಯಿ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಚಾರ್ಜಸ್ಸು ನನ್ನ ಕೇಳಬೇಡ ಅವ್ರನ್ನ ಕೇಳ್ಕೊ ಏನ್ ಗೊತ್ತಾ ಅವ್ರಿಗೆ ಬರೋ ದುಡ್ಡಲ್ಲ ಬರೀ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗೆ ಹಾಕ್ತಾರೆ ಅದೇನ್ ಮಾಡ್ತಾರೋ ಅಲ್ಲಿ ಹೋಗಿ ದೇವ್ರಿಗೆ ಗೊತ್ತು ಕಣೆ ಹಾಯ್ ಚಿನಿ I'm going to visit my friends in Burano and Murano. Alinda bandu I'm going to Australia and New Zealand. See you, take care. Take care. Bye babes. ನಿಂಗೆ ಕಣೆ ಹೇಳಿದ್ದು ಅವ್ರಿಗೆ ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ತುಂಬಾ ಇದ್ದಾರೆ ಅದಕ್ಕೆ ಹೋಗ್ತಾರೆ Hi guys, this is our new HR. ಹಲೋ ನನ್ನ ಹೆಸರು ಇಂಪಾರ್ಟೆಂಟ್ ಅಲ್ಲ ನನ್ನ ಡೆಸಿಗ್ನೇಷನ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಇಲ್ಲಿ ನಿಂತಿದ್ದಾರಲ್ಲ ಈ ವ್ಯಕ್ತಿ ನಿಮ್ಮ ಮ್ಯಾನೇಜರ್ ಇಂಥವ್ರು ಕೋಟಿಗಟ್ಟಲೆ ದುಡಿತಾ ಇರೋದು ಯಾರಿಂದ ನಿಮ್ಮಿಂದ ಕಂಪನಿಗೆ ಏನು ಇಂಪಾರ್ಟೆಂಟ್ ಕ್ಯಾಪಿಟಲ್ ಅಲ್ಲ ನಾಲೆಡ್ಜ್ ಕ್ಯಾಪಿಟಲ್ ಸೊ ನನ್ನ ಪ್ರಕಾರ ಕಂಪನಿ ನಿಮಗೋಸ್ಕರ ದುಡಿಬೇಕು ನೀವು ಕಂಪನಿಗೋಸ್ಕರ ಅಲ್ವೇ ಅಲ್ಲ ಏನೇ ಹೇಳಿ ಇವ್ರ ಸಂಬಳಕ್ಕೂ ನಿಮ್ಮ ಸಂಬಳಕ್ಕೂ ಯಾಕೆ ಅಷ್ಟೊಂದು ಡಿಫ್ರೆನ್ಸ್ ನನ್ನ ಪ್ರಕಾರ ಮ್ಯಾನೇಜರ್ಸೇ ಇರಬಾರ್ದು ಆ ಕ್ಯೂಬಿಕಲ್ ಯಾಕೆ ಬೇಕು ಇಂಟರ್ನೆಟ್ ಅಲವೆನ್ಸು ಟ್ರಾವೆಲ್ ಪರ್ಕ್ಸು ಇಷ್ಟೊಂದು ಎಕ್ಸ್ಟ್ರಾ ವೇರಿಯಬಲ್ ಯಾಕೆ ಬೇಕೆಲ್ಲ ಇವ್ರಿಗೆ ತಪ್ಪಲ್ವಾ ಹೀ ಈಸ್ ಎಂಪ್ಲಾಯರ್ ಯು ಆಲ್ ಆರ್ ಎಂಪ್ಲಾಯೀಸ್ ಅಂತೆ ಯು ಆರ್ ಎಂಪ್ಲಾಯಿಂಗ್ ಹಿಮ್ ಐ ಸೇ ID ಕಾರ್ಡ್ನ ಕಿತ್ತು ಬಿಸಾಕಿ ಲಾಗೌಟ್ ಮಾಡಿ ಕಂಪ್ಯೂಟರ್ಸ್ನೆಲ್ಲ ಶಟ್ ಡೌನ್ ಮಾಡಿ ಬೇರೆ ಕಂಪ್ನಿಯವ್ರನ್ನು ಕರ್ಕೊಂಡು ಬನ್ನಿ ನೀವೆಲ್ಲ ಕಾರ್ಮಿಕರಲ್ಲ ಯಾಕಂದ್ರೆ ಕಾರ್ಮಿಕ ಅನ್ನೋ ಪದದಲ್ಲೂ ಮಿಕ ಇದೆ ಎಲ್ಲರೂ ಹೇಳಿ ವಿ ಆರ್ ನಾಟ್ ಕಾರ್ಮಿಕಾಸ್ ವಿ ಆರ್ ರೀ ಆಫೀಸಲ್ಲಿ ಆ ಜ್ಯೋತಿಕನ್ ಜೊತೆ ನಡೀತಿದ್ದೇನೆ ನಿಮ್ಮ ಅಫೇರು ನಂಗೆಲ್ಲ ಚೆನ್ನಾಗಿ ಗೊತ್ತು ನಿಜ ಹೇಳ್ತೀರಾ ಇಲ್ವಾ ಈಗ ನಾನು ಸಮಾಜದಲ್ಲಿರುವ ಒಬ್ಬ ಜವಾಬ್ದಾರಿಯುತ ಗಂಡನಾಗಿ ಮಕ್ಕಳ ತಂದೆಯಾಗಿ ಮಗನಾಗಿ ಈ ಮದುವೆ ಅನ್ನೋ ಬಾಂಧವ್ಯ ಅಂತಕ್ಕಂಥದ್ದೇನಿದೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇನೆ ಹಲವಾರು ವರ್ಷಗಳ ಹಿಂದೆ ನಿನ್ನ ಇಷ್ಟಪಟ್ಟಿದ್ದೇನೋ ನಿಜ
ಆದರೆ ಸಮಾಜದಲ್ಲಿ ಆಗೋ ಬದಲಾವಣೆಗಳ ಜೊತೆಗೆ ನಾವು ಕೂಡ ಹೊಂದ್ಕೊಂಡು ಹೋಗಬೇಕಾಗ್ತದೆ. ಈ ಅಫೇರ್ ಅಂತಕ್ಕಂಥ ಮಾತುಗಳನ್ನು ನೀನೇನು ಹೇಳ್ತಿದ್ಯಾ ಅದನ್ನು ನಾನು ತೀಕ್ಷ್ಣವಾಗಿ ಖಂಡಿಸ್ತೇನೆ. ಇದು ನನ್ನ ಕಂಡ್ರೆ ಆಗದೇ ಇರುವವರ ಸಂಚು ಪಿತೂರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಈ ಊಹಾಪೋಹಗಳನ್ನೆಲ್ಲ ನೀನು ಗಮನಕ್ಕೆ ತಗೋಬಾರ್ದು, ವಿಷಯನ ಬೆರೆಸಬಾರ್ದು. ಹಾಗೆ 7 ಜನ್ಮಕ್ಕೂ ನಾವು ಜೊತೆಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಆಲಿಸಿಕೊಂಡ ನಿನಗೆ ಹಾಗೂ ಕದ್ದು ಆಲಿಸಿಕೊಳ್ಳುತ್ತಿರುವ ಪಕ್ಕದ ಮನೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. So, tell me about yourself. He's not allowed to answer that question. What do you mean? Why do you want to join this company? And where do you see yourself 5 years from now? This is an irrelevant question. The question is how many jobs have been created by this company? How come the canteen food price is so high? And why there is no proper walkway? Average hike bari 4% yakide? And one more thing. How come your son is on the board of directors? Eno, nepotism? ಲಾಸ್ಟ್ 5 ವರ್ಷದಿಂದ ಮ್ಯಾನೇಜರ್ ಆಗಿ ಏನ್ ದಬಾಕಿದ್ಯಾ? ನಿನಗೆ ಬೇಕಾದವ್ರಿಗೆ ಬೇಕಾದ ಪೊಸಿಷನ್ ಕೊಟ್ಟು ಲೂಟಿ ಮಾಡ್ತಿದ್ಯಾ? ನನ್ನ ಕೈಲಿ ಇವಾಗ ಶಕ್ತಿ ಇಲ್ಲ. ಬಟ್ ಐ ವಿಲ್ ಬಿ ಬ್ಯಾಕ್. ಫಾಲೋ ಮೀ. ಬೇಬಿ, ನೀವು ಸೋಷಲಿಸ್ಟಾ, ಕ್ಯಾಪಿಟಲಿಸ್ಟಾ, ಕಮ್ಯುನಿಸ್ಟಾ? ಬೇಬಿ, ನನಗೆ ನೀನೇ ಇಷ್ಟ.